ಈಗ ಕೃಷ್ಣಾ ನದಿಯ ಜಲ ಹಂಚಿಕೆ ವಿವಾದಗಳ ಬಗ್ಗೆ ತಿಳಿಯೋಣ ಬನ್ನಿ ಸ್ನೇಹಿತರೆ. ಒಂದು, ಅಂತಾರಾಜ್ಯ ಜಲ ಹಂಚಿಕೆ ವಿವಾದಗಳು. ಮುಖ್ಯ ಸಂಘರ್ಷವು ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ ನಡುವೆ ಇದೆ. ನೀರಾವರಿ ಮತ್ತು ವಿದ್ಯುತ್ ಉತ್ಪಾದನೆಗೆ ಪ್ರತಿ ರಾಜ್ಯವು ಎಷ್ಟು ನೀರನ್ನು ಬಳಸಿಕೊಳ್ಳಬೇಕು ಎಂಬುದು ಇಲ್ಲಿನ ಪ್ರಮುಖ ವಿಷಯ. ಬ್ರಿಜೇಶ್ ಕುಮಾರ್ ನ್ಯಾಯಾಧಿಕರಣ KWDT 2 ಅಂದರೆ ಕೃಷ್ಣಾ ವಾಟರ್ ಡಿಸ್ಪ್ಯೂಟ್ಸ್ ಟ್ರಿಬ್ಯುನಲ್ 2 ಕೃಷ್ಣಾ ಜಲ ವಿವಾದ ನ್ಯಾಯಾಧಿಕರಣದ ಅವಧಿಯನ್ನು ಜುಲೈ 31, 2026 ವಿಸ್ತರಿಸಲಾಗಿದೆ. 2014ರಲ್ಲಿ ಆಂಧ್ರ ಪ್ರದೇಶ ವಿಭಜನೆಯಾಗಿ ತೆಲಂಗಾಣ ರಚನೆಯಾದ ನಂತರ 4ನೇ ರಾಜ್ಯವಾಗಿ ಅದಕ್ಕೆ ಪ್ರತ್ಯೇಕ ಪಾಲು ನಿಗದಿಪಡಿಸಬೇಕಾದ ಕಾರಣ ಈ ವಿಳಂಬವಾಗಿದೆ. ಆಲ್ಮಟ್ಟಿ ಆಣೆಕಟ್ಟು ಎತ್ತರ. ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3ರ ಅಡಿಯಲ್ಲಿ ಆಲ್ಮಟ್ಟಿ ಆಣೆಕಟ್ಟಿನ ಎತ್ತರವನ್ನು ಹೆಚ್ಚಿಸುವ ಕರ್ನಾಟಕದ ಯೋಜನೆಯು ಕೆಳಭಾಗದ ರಾಜ್ಯಗಳ ಆತಂಕಕ್ಕೆ ಕಾರಣವಾಗಿದೆ. 2. ಮೂಲಸೌಕರ್ಯ ಮತ್ತು ಸುರಕ್ಷತೆಯ ಆತಂಕಗಳು. ಜಲಾಶಯಗಳಲ್ಲಿ ನೀರಿನ ಮಟ್ಟ ಕುಸಿತ. 2026ರ ಆರಂಭದಲ್ಲಿ ಅಸಮಪಾರ್ಶ್ವವಾದ ಮಳೆಯಿಂದಾಗಿ ನಾಗಾರ್ಜುನ ಸಾಗರ ಮತ್ತು ಶ್ರೀಶೈಲಂ ಆಣೆಕಟ್ಟುಗಳಲ್ಲಿ ನೀರಿನ ಮಟ್ಟ ಗಣನೀಯವಾಗಿ ಕುಸಿದಿದ್ದು, ಕೃಷಿಗೆ ನೀರಿನ ಕೊರತೆಯ ಎಚ್ಚರಿಕೆ ನೀಡಲಾಗಿದೆ. ಆಣೆಕಟ್ಟು ಸುರಕ್ಷತೆ. ತೆಲಂಗಾಣ ಅಧಿಕಾರಿಗಳು ವ್ಯಕ್ತಪಡಿಸಿದ ಕಳವಳದ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಆಣೆಕಟ್ಟು ಸುರಕ್ಷತಾ ಪ್ರಾಧಿಕಾರವು NDSA ಅಂದರೆ ನ್ಯಾಷನಲ್ ಡ್ಯಾಮ್ ಸೇಫ್ಟಿ ಅಥಾರಿಟಿ ಪ್ರಮುಖ ಯೋಜನೆಗಳ ತಾಂತ್ರಿಕ ತಪಾಸಣೆ ನಡೆಸುತ್ತಿದೆ. 3. ಪರಿಸರ ಮತ್ತು ಮಾಲಿನ್ಯ ಸಮಸ್ಯೆಗಳು. ಮೂಸೀ ನದಿ ಮಾಲಿನ್ಯ. ಹೈದರಾಬಾದ್ ಮೂಲಕ ಹರಿಯುವ ಮೂಸೀ ನದಿಯು ವಡಪಲ್ಲಿಯಲ್ಲಿ ಕೃಷ್ಣಾ ನದಿಯನ್ನು ಸೇರುತ್ತದೆ. ಇದು ಕೈಗಾರಿಕಾ ತ್ಯಾಜ್ಯ ಮತ್ತು ಒಳಚರಂಡಿ ನೀರನ್ನು ಹೊತ್ತು ತರುವುದರಿಂದ ಕೃಷ್ಣಾ ನದಿಯ ನೀರಿನ ಗುಣಮಟ್ಟ ಕೆಡುತ್ತಿದೆ. ಪಾಚಿಯ ಬೆಳವಣಿಗೆ. ಅಲ್ಗಲ್ ಬ್ಲೂಮ್ಸ್. 2026ರ ಆರಂಭದಲ್ಲಿ ಪಲ್ನಾಡು ಜಿಲ್ಲೆಯ ವ್ಯಾಪ್ತಿಯಲ್ಲಿ ನದಿಯ ನೀರು ನೀಲಿ ಹಸಿರು ಬಣ್ಣಕ್ಕೆ ತಿರುಗಿ ಕೆಟ್ಟ ವಾಸನೆ ಬರುತ್ತಿರುವುದು ವರದಿಯಾಗಿದೆ. ಇದು ನದಿಯಲ್ಲಿ ಸಾವಯವ ಮಾಲಿನ್ಯ ಹೆಚ್ಚಿರುವುದನ್ನು ಸೂಚಿಸುತ್ತದೆ. ಹೂಳು ತುಂಬುವಿಕೆ ಸೆಡಿಮೆಂಟೇಷನ್. ದಶಕಗಳಿಂದ ಜಲಾಶಯಗಳಲ್ಲಿ ಹೂಳು ಸಂಗ್ರಹವಾಗುತ್ತಿರುವುದರಿಂದ ಆಣೆಕಟ್ಟುಗಳು ನೀರು ಸಂಗ್ರಹಣಾ ಸಾಮರ್ಥ್ಯವು ಮೊದಲಿನಂತಿಲ್ಲ ಕಡಿಮೆಯಾಗುತ್ತದೆ. ಆಣೆಕಟ್ಟುಗಳು ನೀರು ಸಂಗ್ರಹಣಾ ಸಾಮರ್ಥ್ಯ ಮೊದಲಿನಂತಲ್ಲದೆ ಕಡಿಮೆಯಾಗುತ್ತಿದೆ. ಪ್ರಮುಖ ಅಂಶಗಳು ಕೋಷ್ಟಕ. KWDT 2 ಕೃಷ್ಣಾ ವಾಟರ್ ಡಿಸ್ಪ್ಯೂಟ್ಸ್ ಟ್ರಿಬ್ಯುನಲ್ 2 2026ರ ಜಲ ಹಂಚಿಕೆ ವರದಿಯನ್ನು ಅಂತಿಮಗೊಳಿಸುವುದು. ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರದ 2023ರ ಅಧಿಸೂಚನೆ ಕಾನೂನುಬದ್ಧತೆ ತೀರ್ಪು. ಕೃಷ್ಣಾ ನದಿ ಮಂಡಳಿ. ಆಂಧ್ರ ಮತ್ತು ತೆಲಂಗಾಣ ನಡುವಿನ ದೈನಂದಿನ ಜಲ ಬಿಡುಗಡೆ ನಿರ್ವಹಣೆ. ಕೃಷಿ ಕ್ಷೇತ್ರ. ಮಳೆಯ ವ್ಯತ್ಯಯ ಮತ್ತು ನೀರಿನ ಕೊರತೆಯಿಂದ ಎದುರಾಗಿರುವ ಸಂಕಷ್ಟ. ಇವು ಕೃಷ್ಣಾ ನದಿಯ ಸಮಸ್ಯೆಗಳ ಬಗ್ಗೆ ತಿಳಿಸುತ್ತವೆ.